ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷೇತ್ರ ವಿಂಗಡಣೆ ವಿಚಾರಕ್ಕೆ ನಿನ್ನೆ ಸಭೆ ಆಗಿದೆ. ದಕ್ಷಿಣ ಭಾರತದಲ್ಲಿ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಬೇಡಿಕೆ ಇದೆ. ನಮ್ಮ ಸೀಟುಗಳು ಕಮ್ಮಿ ಆಗಬಾರ್ದು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅನ್ಯಾಯ ಆಗಿದೆ, ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ. ನಮ್ಮದು ಕೂಡ ಅದನ್ನ ಬೇಡಿಕೆ ಇದೆ. ಒಂದು ಬೇಡಿಕೆ ಇದೆ ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನು ಕಾಯಮವಾಗಿರಬೇಕು ಅಂತ ಹೇಳಿ ಅವ್ರ ಬೇಡಿಕೆ. ಇದರಿಂದ ನಮ್ಮ ಪಾರ್ಟಿಯಿಂದಲೂ ಇಲ್ಲಿಂದ ಲೋಕಲ್ ಪಾರ್ಟಿ, ಯಾಕಂದರೆ ರೀಜನಲ್ ಪಾರ್ಟಿಗಳ ಇಂಟ್ರೆಸ್ಟ್ನಿಂದ ಇದು ಎಲ್ಲನೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ಒಳ್ಳೆಯದು, ಯಾಕಂದರೆ ನಮ್ಮ ಸೀಟ್ಗಳನ್ನು ಕಡಿಮೆ ಆಗಬಾರ್ದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂಥ ಬೇಡಿಕೆ. ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ, ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ. ನಮ್ಮದು ಕೂಡ ಅದನ್ನು ಬೇಡಿಕೆ ಇದೆ. ಒಂದು ಬೇಡಿಕೆ ಇದೆ ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನು ಕಾಯಮವಾಗಿರಬೇಕು ಅಂತ ಹೇಳಿ ಅವ್ರ ಬೇಡಿಕೆ. ಇದರಿಂದ ನಮ್ಮ ಪಾರ್ಟಿಯಿಂದಲೂ ಇಲ್ಲಿಂದ ಲೋಕಲ್ ಪಾರ್ಟಿ, ಯಾಕಂದರೆ ರೀಜನಲ್ ಪಾರ್ಟಿಗಳ ಇಂಟ್ರೆಸ್ಟ್ನಿಂದ ಇದು ಎಲ್ಲನೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ಒಳ್ಳೆಯದು, ಯಾಕಂದರೆ ನಮ್ಮ ಸೀಟ್ಗಳನ್ನು ಕಡಿಮೆ ಆಗಬಾರ್ದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂಥ ಬೇಡಿಕೆ. ಸೌತ್ ಇಂಡಿಯಾದಲ್ಲಿ